BBMP ಅವ್ರಿಗೆ ಅಲ್ವಾ? ನಿಜ. ಯಾಕೆಂದರೆ 3 ತಿಂಗಳಲ್ಲಿ ಈಗ ನೋಡಿ ಲೋಕಸಭಾ ಎಲೆಕ್ಷನ್ನಿಗೆ ಈ ಬಜೆಟ್ ಮಾಡಿದ ತಕ್ಷಣ ಲೋಕಸಭಾ ಎಲೆಕ್ಷನ್ ಅನ್ವಸ್ ಆಗ್ಬೋದು. ಅವ್ರಿಗೆ ಆ 3 ತಿಂಗಳು ಸಮಯ ಸಿಗುತ್ತಲ್ಲ, ಒಳಗಡೆ ಬುಕ್ ಆಗ್ಬಿಟ್ಟಿರ್ತಾರೆ. ಯಾವ ಟೆಂಡರ್ ಯಾರಿಗೆ ಕೊಡಬೇಕು, ನೀನು ಎಷ್ಟು ಕೊಡ್ತೀಯಾ, ನೀನು 60% 40%, ಸಮಯಾವಕಾಶ ಒಂದು ಕಡೆಗೆ, ಆಮೇಲೆ ಯಾರಿಗೆ ಕೊಡಬೇಕು ಅಂತ ಫಿಕ್ಸ್ ಮಾಡೋದು, ಯಾವ ಕ್ವಾಲಿಟಿ ಮಾಡಬೇಕು ಅಂತ ಫಿಕ್ಸ್ ಮಾಡೋದು, ಭ್ರಷ್ಟಾಚಾರ ಮಾಡೋದಕ್ಕೆ ಅವ್ರಿಗೆ ಸಮಯ ಸಿಕ್ಕಷ್ಟು ಒಳ್ಳೆಯದು. ಆ ರೀತಿ ಒಂದು 3 ತಿಂಗಳಾಗುತ್ತೆ. ಆದಮೇಲೆ ಇವ್ನು ಉಳಿಯೋದು 9 ತಿಂಗಳು. ಇನ್ನು 9 ತಿಂಗಳಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ? ಇವ್ರೇನು ಮಾಡಲ್ಲ. ಆ ಪರಿಸ್ಥಿತಿ ತಂದಿಡ್ತಾರೆ. ಈ ನೋಡಿ, ಮಹಾನಗರ ಪಾಲಿಕೆ ಇವತ್ತು ಲಾಸ್ಟ್ ಟೈಮ್ ಹೇಳಿತ್ತು, ಮನೆ ಬಾಗಿಲಲ್ಲಿ ಕಾರ್ಗಳು ನಿಲ್ಸೋದಕ್ಕೆಲ್ಲ ನಾವು ಟ್ಯಾಕ್ಸ್ ಹಾಕ್ತೇವೆ ಅಂತ. ಈಗ ಒಬ್ಬ ಕಾರ್ ಅವ್ರು ಏನು ಮಾಡ್ತೀವಿ ನಾವು, ರೋಡ್ ಟ್ಯಾಕ್ಸ್ ಒಂದು ಇನೋವಾ ಕಾರ್ ತೊಗೋಬೇಕಂದ್ರೆ 5 ರಿಂದ 6 ಲಕ್ಷ ಪೇ ಮಾಡಿ ತೊಗೊತೇವೆ. ಮತ್ತು ಇನ್ನೆಲ್ಲಿ ತಲೆ ಮೇಲೆ ಇಟ್ಕೋಬೇಕಾ ಕಾರ್ನ? ಅದನ್ನು ಏನೋ ದೇವ್ರ ದಯದಿಂದ ಈ RTO ಇಲಾಖೆ ಅವ್ರು ಏನು ಮಾಡಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿದರು. ಹಾಗೆ ಮಾಡೋಕ್ಕೆ ಬರಲ್ಲ ನೀವು ಅಂತ. ಇಲ್ಲ ಅಂತ ಅಂದಿದ್ರೆ ಇವ್ರು ಅದಕ್ಕೂ ಒಂದು ಟ್ಯಾಕ್ಸ್ ಹಾಕೋರು. ಇವತ್ತು ಟ್ಯಾಕ್ಸನ್ನು ಕ್ರೋಢೀಕರಣ ಮಾಡೋದು ಹೇಗೆ ಅಂತ ಇವ್ರು ಯೋಚನೆ ಮಾಡ್ತಾರೆ. ಆ ಟ್ಯಾಕ್ಸನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಂಡು ನಾವು ಟ್ಯಾಕ್ಸ್ ಕಟ್ಟೋದು ಏನಕ್ಕಪ್ಪ, ಇದು ನನ್ನ ಬೆಂಗಳೂರು, ನನ್ನ ಕರ್ನಾಟಕ, ಇದ್ರಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ, ನಾನಿಲ್ಲಿ ನನ್ನ ಮನೆ ಹೇಗೆ ನಾನು ನೀಟಾಗಿ ಇಟ್ಕೊಂಡಿದ್ದೀನೋ ಆ ರೀತಿ ಒಂದು ಅಭಿವೃದ್ಧಿ ಆಗಲಿ, ಇದು ಒಂದು ನಮಗೆ ಕಣ್ಣಿಗೆ ಚೆನ್ನಾಗಿ ಕಾಣಲಿ, ಅಥವಾ ನಾವು ಅಭಿವೃದ್ಧಿ ಆಗಿ ಹೊರ ದೇಶದಿಂದ ಹೊರ ರಾಜ್ಯದಿಂದ ಬರೋವಂಥವ್ರು ಇಲ್ಲಿ ಉದ್ಯಮಗಳನ್ನ ಆರಂಭ ಮಾಡಲಿ, ಟ್ರಾಫಿಕ್ ಮುಕ್ತವಾಗಿ ಸಿಗಲಿ ಅನ್ನೋದಕ್ಕೆ ನಾನು ಟ್ಯಾಕ್ಸ್ ಕಟ್ತೀನಿ. ಇವತ್ತು ಅದೇ ಟ್ಯಾಕ್ಸನ್ನು ಇವರು ಪರ್ಸೆಂಟೇಜ್ ಲೆಕ್ಕದಲ್ಲಿ ಸಾವಿರಾರು ಕೋಟಿ ಮಾಡ್ಕೊತಾರೆ ಅಂದರೆ ನೋಡಿ. ಉದಾಹರಣೆಗೆ ಇವತ್ತು ಮಹಾನಗರ ಪಾಲಿಕೆಯ ಕಂಟ್ರಾಕ್ಟ್ಗಳು ಏನು ಗುತ್ತಿಗೆದಾರರುಗಳು ದುಡ್ಡೇ ಮಾಡಲ್ಲ ಅಂದರೆ, ಇವತ್ತು ಒಬ್ಬ ಗುತ್ತಿಗೆದಾರ ಮನೆಯಲ್ಲಿ 55 ಕೋಟಿ ದುಡ್ಡು ಸಿಕ್ತು. 55 ಕೋಟಿ ದುಡ್ಡು ಯಾರಾದರೂ ಅದನ್ನು ನಾನಂತೂ ಕಣ್ಣಲ್ಲೇ ನೋಡಿಲ್ಲಪ್ಪ ಇಲ್ಲಿವರೆಗೆ, 1 ಕೋಟಿನೇ ನೋಡಿಲ್ಲ ಬಿಡಿ, ಕಣ್ಣಲ್ಲೇ ನೋಡ್ದಿರ ಅಂತ ದುಡ್ಡನ್ನು ಇವತ್ತು ಆ ಅಧಿಕಾರಿಗಳು ಸೀಜ್ ಮಾಡಿದ್ರು. ಆ ದುಡ್ಡು ಎಲ್ಲೋಯ್ತೋ ಗೊತ್ತಿಲ್ಲ. ಏನಂದರೆ ಇವತ್ತು ಸರ್ಕಾರಗಳೆಲ್ಲ ಒಂದೇ. ಇವರು ಹೊರಗಡೆ ಏನು ಮಾಡ್ತಾರೆ, ನೀವೆಲ್ಲ ಮಾಧ್ಯಮದ ಮುಂದೆ ಅವ್ರಿಗೆ ಇವ್ರು ಬೈತಾರೆ, ಇವ್ರಿಗೆ ಅವ್ರು ಬೈತಾರೆ. ನಾಳೆ ಬೆಳಗ್ಗೆ ಒಂದೇ ದಿನ ಒಂದೇ ಪಾರ್ಟಿಲಿ ಇರ್ತಾರೆ, ಇವರು ಕಂಟ್ರಾಕ್ಟ್ಗಳೇ ಎಲ್ಲ MLAಗಳೆಲ್ಲ ಇವ್ರ ಮಕ್ಕಳೇ ಕಂಟ್ರಾಕ್ಟ್ಗಳು, ಇವ್ರ ಮಕ್ಕಳೇ ಗುತ್ತಿಗೆದಾರಗಳು. ಹಿಂಗಾಗಿ ಏನಾಗಿದೆ, ಇವರೆಲ್ಲ ಒಂದೇನೆ, ಇವರು ಎಲ್ಲ ಒಂದೇ ದೋಣಿ ಕಳ್ರಿ ಇವರೆಲ್ಲ. ಹಾಗಾಗಿ ಯಾವ ಭ್ರಷ್ಟಾಚಾರ ಹೊರಗಡೆ ಬರಲ್ಲ. ನಮಗೆ ಬೇಕಾದ್ರೆ ನೋಡಿ, ಅಷ್ಟು ತೆರಿಗೆ ಹಣ 55 ಕೋಟಿ ಸಿಕ್ಕಾಗ ಅವ್ರನ್ನ ಒಂದು ಕ್ರಿಮಿನಲ್ ಮೊಕದ್ದಮೆ ಮಾಡಿ ಒಂದಿನ ಅರೆಸ್ಟ್ ಮಾಡೋಕ್ಕೂ ಆಗಿಲ್ಲ ನಮ್ಮ ಸರ್ಕಾರಕ್ಕೆ. ಏನಾಗುತ್ತೆ? ಮಾಡಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಯಾರು ದುಡ್ಡು ಅಂತಲೂ ಗೊತ್ತಾಗಿಲ್ಲ ಇಲ್ಲಿವರೆಗೆ. ಆ ರೀತಿ ಪರಿಸ್ಥಿತಿ ಇದ್ದಾಗ ನಾವು ಈ ಮಹಾನಗರ ಪಾಲಿಕೆಯಿಂದ ಏನು ಅಭಿವೃದ್ಧಿ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಅದೇ ಯಾರೋ ಒಬ್ಬನ ಬಡವ ಒಂದು ಏನೋ EC ಮಾಡಿಕೊಡಪ್ಪ, ಖಾತೆ ಮಾಡಿಕೊಡಿ, ನಮ್ದು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ 1000 ರೂಪಾಯಿ ಟ್ಯಾಕ್ಸ್ ಇದ್ರೂ ಅವರಿಗೆ ಒಂದು ರಿಜಿಸ್ಟರ್ ಮಾಡೋಕ್ಕೆ ಬಿಡಲ್ಲ ಇವರು. ಒಂದು ಯಾವುದೋ ಒಂದು RTA ತೆಗಿಯೋಕ್ಕೆ ಬಿಡಲ್ಲ, ಒಂದು RTC ತೆಗಿಯೋಕ್ಕೆ ಬಿಡಲ್ಲ. ಅದೇ ನಿಮಗೆ ಸಾವಿರಾರು ಕೋಟಿ ಇವ್ರು ಇಟ್ಕೋಬೋದು. ಈಗ ನೋಡಿ, 1 ವರ್ಷಕ್ಕೆ ಬಜೆಟ್ ಆದಾಗ ಹಳೆ ದುಡ್ಡು ಉಳಿಯುತ್ತೆ ಅಂದರೆ ಅವ್ರನ್ನ ಮತ್ತೆ ತಿರ್ಗಾ ಹೊಸದಾಗಿ ಬಜೆಟ್ ಮಾಡ್ಕೋಬೇಕು, ಅದನ್ನು ತಗೊತೇವೆ ಅಂತಾರೆ. ಅದು ಏನು ಮಾಡ್ತಾರೆ ಇವರು? ಆಮೇಲೆ ನೋಡಿ, ಈಗ ಪೈಪ್ ಲೈನ್ಗಳು ನೀವು ನೋಡಿ, ಹೊಟ್ಟೆ ಉರಿತಾರೆ ನಮಗೆ, ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಸಿಮೆಂಟ್ ರೋಡ್ ಮಾಡಿರ್ತಾರೆ, ಆ ಸಿಮೆಂಟ್ ರೋಡನ್ನು ಮತ್ತೆ ಆಗಿದ್ದಾರೆ. ಅದು ಏನೋ ಬುಲ್ಡೇಜರ್ ತಗೊಬಂದು ಅದನ್ನು ಕಟ ಸೌಂಡ್ ಮಾಡಿಕೊಂಡು ಅಗದ್ಬಿಟ್ಟು ಈ ಪೈಪ್ಗಳನ್ನ ಅಲ್ಲಿ ಮತ್ತೆ ಮಾಡ್ತಾರೆ. ಯಾಕೆ? ಇವಾಗ ಒಂದು ಸಿಮೆಂಟ್ ರೋಡು ಮಿನಿಮಮ್ ಅಂದ್ರೂ ನಮ್ಮ ಬ್ರಿಟಿಷರು ಮಾಡಿರೋ ರೋಡ್ಗಳು ಇನ್ನೂ ಇದಾವೆ ಕೆಲವು ಕಡೆಗೆ. ಆ ರೀತಿ ಇದ್ದಾಗ ನಾವೆಲ್ಲ ಅಂದ್ಕೊಂಡಿದ್ವಿ, ಇಲ್ಲಪ್ಪ ಸಿಮೆಂಟ್ ರೋಡ್ ಬಂದ್ಬಿಡ್ತು, ಒಂದು 50 ವರ್ಷನಾದ್ರು ಬಾಳಿಕೆ ಬರುತ್ತಿದ್ದು, ನಾವು ಆರಾಮಾಗಿ ಓಡಾಡ್ಬೋದು ಅಂದ್ಕೊಂಡಿದ್ವಿ. ಆದರೆ 50 ವರ್ಷ ಬಾಳಿಕೆ ಬರೋ ಅಂಥ ರೋಡನ್ನು ಇವರು ಅಗಿತಾರೆ ಅಂದರೆ ಅದನ್ನು ಇವರು ಪ್ರಶ್ನೆ ಮಾಡೋದಕ್ಕೆ ಯಾವ ಅಧಿಕಾರಿಗಳು ರಾಜಕಾರಣಿಗಳು ರೆಡಿ ಇಲ್ಲ ಅಂದಾಗ ಇವ್ರು ಏನು ಸಮಾಜ ಉದ್ಧಾರ ಮಾಡ್ತಾರೆ? ಏನದು ಜನರ ದುಡ್ಡು. ಮಾತಾಡ್ತೀನಿ ನಾಯಕ್ ಸರ್, ನೀವು ಹೇಳಬೇಕು. ಈಗ ನೋಡಿ, ಗ್ಯಾರಂಟಿ ಯೋಜನೆಗಳು ಅಂತ ಬರುತ್ತೆ. ಬಹುತೇಕ ಕರ್ನಾಟಕದಲ್ಲಿರುವಂತಹ ಜನರು ಅದರ ಫಲಾನುಭವಿಗಳಿರ್ತಾರೆ. ಹಾಗಾಗಿ ಆದಾಯದ ಕ್ರೋಢೀಕರಣ ಆಗಬೇಕು, ರೈಟ್? ಅದಕ್ಕೆ ಬೇರೆ ಬೇರೆ ಟ್ಯಾಕ್ಸ್ಗಳ ಹೆಸರಲ್ಲಿ ಕ್ರೋಢೀಕರಣ ಮಾಡ್ತಾರೆ. ಆದರೆ ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಸಾಧ್ಯ ಇಲ್ವಾ? ಯಾಕಂತ ಹೇಳಿದ್ರೆ ಇವತ್ತಿನ ದಿವಸದಲ್ಲಿ ಯಾವುದೇ ಅಗತ್ಯ ವಸ್ತು ಕೊಳ್ಳೋದಕ್ಕೆ ಹೋದ್ರೂ ಕೂಡ ಭಾಳ ದುಬಾರಿ ಆಗ್ಬಿಟ್ಟಿದೆ. ಟ್ಯಾಕ್ಸ್ ಅನ್ನೋದು ಜನಕ್ಕೆ ಹೊರೆ ಆಗ್ತಿದೆ ಸರ್. ಈಗ ಚಾಣಕ್ಯ ಯಾವ ರೀತಿ ತೆರಿಗೆ ರಾಘವೇಂದ್ರ ಅವರೇ, ಈಗ ನಾವು BBMP ಅಂದ ತಕ್ಷಣ ಬರೀ ರಸ್ತೆ ನೋಡೋಕ್ಕಾಗಲ್ಲ ಅಥವಾ ಫುಟ್ಪಾತ್ ನೋಡೋಕ್ಕಾಗಲ್ಲ. ಸಮಾಜ ಕಲ್ಯಾಣ ಇಲಾಖೆ, BBMP ಶಾಲೆಗಳು ಎಲ್ಲವೂ ಬರ್ತವೆ. ಆದರೆ ಈಗ ಏಷ್ಯಾದಿಂದ ನಾವು ನಿಂತ್ಕೊಂಡು ನೋಡ್ಬೇಕಾದ್ರೆ ಬೆಂಗಳೂರು ತುಂಬ ಫೇಮಸ್ ಅಂತೀವಿ, ಬೆಂಗಳೂರಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಕಾಣುತ್ತೆ. ಆದರೆ ಇನ್ ಡೀಪಾಗಿ ನಾವು ನೋಡ್ತಾ ಹೋದರೆ BBMP ಶಾಲೆಗಳಲ್ಲಿ ಬರ್ತಾ ಹೋದರೆ ಅಲ್ಲಿ ಶಿಕ್ಷಕರ ಕೊರತೆ ಇದೆ. ಸಕಾಲಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಪುಸ್ತಕಗಳು, ಆಟೋಟ ಪೀಠೋಪಕರಣಗಳು ಬೇಕಾದಿಲ್ಲ, ಬೆಂಚ್ಗಳಿಲ್ಲ, ಡೆಸ್ಕ್ಗಳಿಲ್ಲ, ಇಂತಹ ಸಮಸ್ಯೆಗಳು ಹೇಗಿದೆ? ಹೇಗೆ ಸಹ ನೋಡಿ, ಅದೇ ಈಗ ನಾವೊಂದು ಅವಾಗಲೇ ಹೇಳಿದ್ವಲ್ವಾ, ಒಂದು T-ಶರ್ಟನ್ನು ಒಂದು ಕೊಡೋದಕ್ಕೆ ಇವರು ಒಂದನ್ನು ಸ್ವೆಟರ್ ಕೊಡೋದಕ್ಕೇ ಅವ್ರ ತಂದೆಗೆ ದುಡ್ಡು ಹಾಕಿ ಅವ್ರು ಹೇಳ್ದಂಗೆ ಬಾರ್ಗಳಿಗೆ ಹೋಗಿ ಎಣ್ಣೆ ಹೊಡೆದು ಮತ್ತಿರ್ಗ ಸರ್ಕಾರಕ್ಕೆ ಇನ್ಕಮ್ ಬರೋ ಪಾಯ್ದೇನೆ ಇವರು
ಒಂದು 1000 ಜನರಿಗೆ ಕೊಡೋ ಮೂಗಿಗೆ ತುಪ್ಪ ಸವರೋ ಕೆಲಸ ಸರ್ಕಾರ ಮಾಡ್ತಾ ಇದೆ, ಮಹಾನಗರ ಪಾಲಿಕೆ ಮಾಡುತ್ತೆ. ಹಾಗೆ ನೋಡಿ, ಇವತ್ತು ಅದೇ ರೀತಿಯೇ ಯಾವುದೇ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಈ ಸರ್ಕಾರ ಕೆಲವು ಮಾಡೋದು. ಇವ್ರು ಹೇಳ್ದಂಗೆ ಈಗ ಅದೇ ಮಹಾನಗರ ಪಾಲಿಕೆಗೆ ಒಬ್ಬ ವಿದ್ಯಾವಂತನಿಗೆ ನಾವು 2000 ಇವ್ರು 5000 ಕೊಡ್ತಾರಲ್ವ, ಅದ್ರ ಬದಲಿಗೆ ಪಾರ್ಟ್ ಟೈಮ್ ನಿನಗೆ 1 ಅವರ್ ಇದೆ 2 ಅವರ್ ಇದೆಯಪ್ಪ, ನಿಂದು ಯಾವ ಸಬ್ಜೆಕ್ಟ್ ಮಾಡ್ತೀಯಾ ಆ ರೀತಿ ಮಕ್ಕಳಿಗೆ ಹೇಳ್ಕೊಡ್ಲಿ, ಅಷ್ಟಕ್ಕೆ ನೀನು ಅಟೆಂಡೆನ್ಸ್ ನೋಡ್ಕೊಳ್ಳಿ, ಉದ್ಯೋಗ ಸೃಷ್ಟಿ ಆಗುತ್ತೆ, ಅವನಿಗೆ ಹಣನೂ ಹೋಗುತ್ತೆ, ಎರಡೂ ಆಗುತ್ತೆ. ಅವಾಗ ಅವನು ಟ್ರೈನ್ ಅದನ್ನ ಬರೀ ಅವನು ಕೂತ್ಕೊಂಡು ಎಷ್ಟೇ ಓದಿದ್ರು ನಮ್ಮ ಮೆಟ್ರೋದಲ್ಲಿ ಅದೇ ಇದ್ದಕ್ಕಿದ್ದಂಗೆ ಬೀಳ್ತಾರೆ, ಮೊಬೈಲ್ ಬೀಳ್ತು ಅಂತ ಟ್ರ್ಯಾಕ್ ಮೇಲೆ ಬೀಳೋದು, ಅಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇದೇ ಯುವಕರು ಅಂತ ಏನಿದೆ, ಯುವ ನಿಧಿ ವ್ಯಾಪ್ತಿ ಒಳಗೆ ಯಾರು ಬರ್ತಾರೆ ಅವರಿಗೆ ಕೆಲಸ ಕೊಡ್ಬೋದು. ಯಾಕೆ ಕೊಡಲ್ಲ ಇವರು? ಯಾಕೆ ಕೊಡ್ತಾರೆ ಹೇಳಿ? ಈಗ ಬೇರೆ ಬೇರೆ ಇಲಾಖೆಗಳನ್ನು ತಗೊಂಡ್ರು ಕೂಡ ಬೇಕಾದಷ್ಟು ಜಾಬ್ ಖಾಲಿ ಇದೆ. ಅದೇ 3,000 ರೂಪಾಯಿ ಅಲ್ಲಿ ವಿನಿಯೋಗ ಖಂಡಿತ ಮಾಡ್ಬೋದು, ಎಲ್ಲರೂ ಮಾಡ್ತಾರೆ, ಸಾಕಲ್ವಾ ದಿನ? ಖಂಡಿತ ಮಾಡ್ತಾರೆ. 4 ನೋಡಿ ಅದನ್ನ ಶಿಫ್ಟ್ ಮಾಡ್ಕೊಳ್ಳಿ ಬೇಕಾರೆ, 2 ಗಂಟೆ ಮಾಡಿ 8 ಅವರ್ ಡ್ಯೂಟಿ ಕೊಡ್ಲಿ, ಖಂಡಿತವಾಗ್ಲೂ ಮಾಡ್ತಾರೆ. ಆ ಕೆಲಸ ಈ ಸರ್ಕಾರ ಮಾಡಲ್ಲ. ಈಗ ಹೇಳ್ದಂಗೆ ನೋಡಿ, ಅಕ್ಕಿದೊಂದು ಹೇಳಿದ್ರು ಇವರು, ನಾವು ಬೇಕಾದ್ರೆ ನೇರವಾಗಿ ಹೇಳ್ತೇವೆ ನೋಡಿ, ಇದೇ ನೀವು ಹೋಗಿ ಸದಾಶಿವ ಏನೋದು ನಮ್ಮ ಯಶವಂತಪುರ ಇದೆ, ಯಶವಂತಪುರದಲ್ಲಿ ಒಬ್ಬ ಸುಬ್ಬಣ್ಣ ಅಂತ ಇದ್ದಾನೆ. ನೀವು ಅವನ ಅಕ್ಕಿ ಮಾಪಿ ಆಗಿ ಅಂದರೆ 10 ಕೆ ನೋಡಿ, ಒಬ್ಬ ಮನುಷ್ಯ ಒಂದು ತಿಂಗಳಿಗೆ ತಿನ್ನಕ್ಕಾಗದ 5 kg 5 kg ಎಕ್ಸ್ಟ್ರಾ ಏನು ಮಾಡ್ತಾರೆ ಅಂದರೆ ಇದು ಒಂಥರ ಸರ್ಕಾರಕ್ಕೆ ಒಂದು ರಿಟರ್ನ್ ಇನ್ಕಮ್ಮು. ಯಾಕೆ ಆಗುತ್ತೆ ಅಂದರೆ, ಒಬ್ಬ ಸುಬ್ಬಣ್ಣ ಅಂತ ಇದ್ದಾರೆ, ನಮಗೊಂದು 2 ವರ್ಷದಿಂದ ನಾವು ಒಂದು ಗಾಡಿಗಳೆಲ್ಲ ಹಿಡ್ದಾಕಿದ್ವಿ, ನಾವು ಎಲ್ಲರಿಗೂ ಕೊಟ್ಟಿವಿ. ಆದರೆ ಇವತ್ತಿಗೂ ಅವ್ನು ಮಾಫಿಯಾ ತಡೆಯೋಕ್ಕೆ ಯಾವುದೇ ಸರ್ಕಾರಗಳಿಗಾಗಲ್ಲ. ಅವನು ಎಲ್ಲಿವರೆಗೆ ಅವನು ಕೊಡ್ತಾನೆ ಅಂದರೆ, ಒಬ್ಬ ಮಿನಿಸ್ಟ್ರಿಂದ ಹಿಡಿದು, ಆರೋಗ್ಯ ಮಿನಿಸ್ಟ್ರಿಂದ ಹಿಡಿದು ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲರಿಗೂ ಹಪ್ತ ಕೊಡ್ತಾರೆ. ಅದು ಯಾವ ರೀತಿ ನೋಡಿ, ಇವತ್ತು ರೇಷನ್ ಅಕ್ಕಿನ ನೀವು ರೇಷನ್ ಕಾರ್ಡ್ ಇರುತ್ತೆ, ಅಲ್ಲಿ ತಗೊಳ್ಳೋರು ಬರೀ ತಮ್ಮ ಹಾಕ್ಬಿಟ್ಟು ನಿಮ್ಗೇನಪ್ಪ 10 kg ಅಕ್ಕಿ ಇದೆ, 10 kgಗೆ ಎಷ್ಟಾಗುತ್ತೆ? 100 ರೂಪಾಯಿ ಆಗುತ್ತೆ, ನಿನಗೆ 50 ರೂಪಾಯಿ, ನನಗೆ 50 ರೂಪಾಯಿ ಅಂತ ಈ ಏನು ಆ ನ್ಯಾಯಬೆಲೆ ಅಂಗಡಿಯವ್ರು ಹಂಚ್ಕೊತಾರೆ. ಇವತ್ತು ಆ ಅಕ್ಕಿ ಏನು